ನನ್ನ ಹೆಸರು ರೋಹಿತ್. ಬೆಂಗಳೂರಲ್ಲಿ IT ಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಬೇಜಾರಾದಾಗ, ಪ್ರಶಾಂತತೆ ಬೇಕು ಅಂದಾಗ ನಮ್ಮೂರಿಗೆ ಬರ್ತೀನಿ. ಇವತ್ತು ನನ್ನ ಬೇಜಾರಿಗೆ ಕಾರಣ ನನ್ನ ಸ್ನೇಹಿತನ ಮದುವೆ. ಸ್ನೇಹಿತನ ಮದುವೆ ಅಂದರೆ ಯಾರಿಗಾದರೂ ಖುಷಿನೇ, ಆದರೆ ನನ್ನ ಜೀವನದಲ್ಲಿ ಮಾತ್ರ ಅದೊಂದು ದುಃಖದ ವಿಷಯ. ಸಂತೋಷ ಇದ್ದಾಗ ಯಾರೂ ನೆನಪಾಗಲ್ಲ, ಮನಸ್ಸಿಗೆ ಬೇಜಾರಾದಾಗ ಮಾತ್ರ ಊರಲ್ಲಿರೋ ಸ್ನೇಹಿತರು ನೆನಪಾಗ್ತಾರೆ. ಚಂದನು ನಾನು ಜೊತೆಲೇ ಇಂಜಿನಿಯರಿಂಗ್ ಮುಗಿಸಿದ್ವಿ. ಒಂದೇ ಊರು, ಆದರೂ ನಾವು ಇಂಜಿನಿಯರಿಂಗ್ ಆದಮೇಲೆ ಭೇಟಿನೇ ಆಗಿಲ್ಲ. ಅಲ್ಲ, ನಾನು ಭೇಟಿನೇ ಮಾಡಿಲ್ಲ. ಇವತ್ತು ಅವನ ಜೊತೆ ಮಾತಾಡಬೇಕಂತ ಅನ್ನಿಸ್ತಾ ಇದೆ. ಇವನಾ ಸುಮಾರು ದಿವಸ ಆದ್ಮೇಲೆ ಕಾಲ್ ಮಾಡ್ತಾನೆ. ಹಲೋ, ಏನಪ್ಪ ರಾಜ್ಕುಮಾರ್, ಸುಮಾರು ವರ್ಷ ಆದ್ಮೇಲೆ ಕಾಲ್ ಮಾಡ್ತಾ ಇದೀಯಾ? ಏನ್ ಸಮಾಚಾರ? ಏನಿಲ್ಲ ಚಂದನ್, ಊರಿಗೆ ಬಂದಿದ್ದೆ, ಮಾತಾಡೋಣ ಅಂತ ಫೋನ್ ಮಾಡಿದೆ. ಊರಿಗೆ ಬಂದಿದ್ಯಾ? ವಾವ್, ವಾಟ್ ಎ ಸರ್ಪ್ರೈಸ್ ಬ್ರೋ. ಏನ್ ಸಮಾಚಾರ? ಮದ್ವೆ ಏನಾದ್ರೂ ಸೆಟ್ ಆಯ್ತಾ? ಇನ್ನೂ ಇಲ್ಲ ಕಣ. ಓ ಹೌದಾ? ಅದು ಸಿಗ್ತೀಯೇನೋ ಅಂತ ಫೋನ್ ಮಾಡಿದೆ. ಹೌದಾ, ನಾನೀಗ ತೋಟದ ಹತ್ರ ಇದ್ದೆ. ಈಗ ಊರಿಗೆ ಬಂದಿದ್ಯಾ ಅಂತ್ಯ, ಮನೆ ಹತ್ರನೇ ಬಂದ್ಬಿಡ್ಲಾ? ಅಲ್ಲೇ ಮಾತಾಡೋಣ. ಏನು ಬೇಡ, ನಾನೇ ತೋಟದ ಹತ್ರ ಬರ್ತೀನಿ, ಇಬ್ರು ಮಾತಾಡೋಣ. ಸರಿ ಸರಿ ಆಯ್ತು, ಹಂಗಾದ್ರೆ ಬಾ, ಇಲ್ಲೇ ತೋಟದ ಹತ್ರ, ನಾ ಇಲ್ಲೇ ಇದ್ದೀನಿ. ಹೇಳಣ್ಣ. ಯಾರು? ನಾನ್ ತೇಜ. ತೇಜ, ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದ್ದೀನಿ. ಆರಾಮ? ಆರಾಮಣ್ಣ. ಏನ್ ಮಾಡ್ತಿದ್ದೆ ಇಲ್ಲಿ? ಏನಿಲ್ಲ, ಕೆರೆಗೆ ಮೀನ್ ಹಿಡಿಯೋಣ ಅಂತ ಬಂದಿದ್ದೀನಿ. ಸರಿ ಆಯ್ತು, ನಾನು ಚಂದನ ತೋಟಕ್ಕೆ ಹೋಗ್ತಾ ಇದ್ದೀನಿ, ಸಿಗೋಣ. ಮದುವೆ ಹೋಗೋಣ. ಮದ್ವೆ ಅದೇ ಈ ವರ್ಷ ಆಗುತ್ತೆ, ನೋಡ್ತಾ ಇದಾರೆ ಎಲ್ಲಾ ಕಡೆ ಹುಡುಗಿನ. ಸೆಟ್ ಆಗ್ಬೋದು, ಕರೀತೀನಿ ಮದ್ವೆಗೆ. ನಿನ್ಕಿಂತ ಸಣ್ಣವರೆಲ್ಲ ಆದ್ರು ಆಗ್ತಾರೆ, ಏನ್ ಮಾಡಕ್ ಆಗುತ್ತೆ, ನಮ್ಮ ಮನೆ ಬರ್ದಲ್ಲಿ ಇನ್ನೂ ಬರ್ದಿಲ್ಲ, ಕರೀತೀನಿ. ಸರಿ ಆಯ್ತು. ಅಲ್ಲ, ಎಲ್ಲವೂ ನನ್ನ ಮದುವೆದೇ ಚಿಂತೆ. ನಾನೇ ಸುಮ್ಮನೆ ಇದ್ದೀನಿ, ಆಗೋ ಟೈಮಲ್ಲಿ ಆಗುತ್ತೆ ಅಂತ. ಏನು ಊರೆಲ್ಲ ನನ್ನ ಮದುವೆ ದಿನ ಉದ್ಧಾರ ಆಗೋ ಥರ ಆಡ್ತಾರೆ. ಚಂದನ್ ಇರೋ ಥರನೇ ಇದ್ದಾನೆ. ಒಂದ್ಸರಿ ಹೋಗ್ಬಿಟ್ಟು ನೋಡೋಣ. ಈ ಎಕ್ಸೆಲ್ ನೋಡೋದಕ್ಕೆ ಚಂದಂದೇ ಇರೋ ಥರ ಇದೆ. ಇಂಜಿನಿಯರಿಂಗ್ ಟೈಮಲ್ಲಿ ತಗೊಂಡಿರೋದು. ಓ, ಇನ್ನೂ ಯೂಸ್ ಮಾಡ್ತಾ ಇದ್ದಾನಾ? ಚಂದನ್, ಹಾಯ್ ಬ್ರೋ. ಬನ್ನಿ. ಏನು ಕಟಿಂಗ್ ಮಾಡಿಸ್ಕೊಂಡು ಸ್ಮಾರ್ಟ್ ಆಗ್ಬಿಟ್ಟಿದ್ಯಾ? ಬೆಂಗಳೂರಿಗೆ ಹೋಗ್ಬಿಟ್ಟೆಲ್ಲ ಬೆಳ್ಳಗಾಗ್ಬಿಟ್ಟಿದ್ಯಲ್ಲೋ. ಥ್ಯಾಂಕ್ ಯು ಮಗ. ಸ್ಮಾರ್ಟ್ ಹಾಕೋಣ ತುಂಬ ಈಸಿ ಮಗ. 15 ದಿನಕ್ಕೊಂದ್ಸರಿ ಕಟಿಂಗ್ ಮಾಡಿಸು. IT ಕಂಪ್ನಿಯಲ್ಲಿ ಎಲ್ಲರೂ ಜಾಬ್ ತಗೋ, ಎಲ್ಲಿ ಕೆಲಸ ಮಾಡ್ತಿದ್ರೆ ನಂತರ ವೈಟಾಗಿ ಹೋಗ್ಬಿಡ್ತೀಯ. ಅದಕ್ಕೆ ಅನ್ಸುತ್ತೆ ನಮ್ಮ ಹಳ್ಳಿಲಿರೋ ಹೆಣ್ಮಕ್ಳು ಬೆಂಗಳೂರಲ್ಲಿ IT ಕೆಲಸ ಮಾಡೋ ಹುಡುಗನೇ ಬೇಕು ಅಂತ ಇಷ್ಟಪಡೋದು. ನೋಡೋಕ್ಕೆಲ್ಲ ತುಂಬ ಸ್ಮಾರ್ಟ್ ಆಗಿರ್ತೀರಾ. ಚಂದನ್, IT ಯಲ್ಲಿ ಜಾಬ್ ಮಾಡ್ತಾಯಿದ್ರೆ ನೀನು ಸ್ವಲ್ಪ ಸ್ಮಾರ್ಟಾಗಿ ಕಾಣ್ತೀಯ, ಮತ್ತು ದುಡ್ಡಿರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಜೀವನದಲ್ಲಿ ನೆಮ್ಮದಿ ಇರಲ್ಲ. ಹಾರ್ಡ್ ವರ್ಕ್ ಮಾಡಬೇಕು, ಮತ್ತು ಹೆವಿ ಡೆಡ್ಲೈನ್ಸ್ ಕೊಡ್ತಾರೆ, ಅದ್ರ ಜೊತೆ ಬೆಂಗಳೂರು ಟ್ರಾಫಿಕ್ಕು. ಸೊ ನನಗೆ ನಮ್ಮೂರೇ ತುಂಬ ನೆಮ್ಮದಿ ಅನ್ನಿಸ್ತಾ ಇದೆಯಪ್ಪ. ಸರಿ ಆಯ್ತು, 5 ವರ್ಷ ಆದ್ಮೇಲೆ ನಮ್ಮ ತೋಟಕ್ಕೆ ಬಂದಿದ್ಯಾ, ಎಳ್ನೀರು ಕುಡ್ಕೊಂಡು ಹೋಗುವಂತೆ ಬಾ. ಸರಿ ಆಯ್ತು, ಬರಪ್ಪ, ಎಳ್ಳೀರಾದ್ರೂ ಕುಡ್ಕೊಂಡು ಹೋಗ್ತೀನಿ ನೆಮ್ಮದಿಯಾಗಿ. ಆಯ್ತು, ನಡಿ ಹೋಗೋಣ. ಅದಕ್ಕೆ ಚಂದ ನಾನು ಹಳ್ಳಿಯಲ್ಲಿ ಇರ್ಬೇಕು ಅನ್ನೋದು. ನೋಡು, ಆರಾಮಾಗಿ ಎಳ್ಳೀರು ಗಿಳ್ಳೀರು ಕುಡ್ಕೊಂಡು ಆರಾಮಾಗಿರ್ಬೋದು. ಹೌದಾ? ಹಳ್ಳಿ ಜೀವನ ಇಷ್ಟ ಅಂತೀರಾ?
ಸಿಟಿನಲ್ಲಿ ಕೆಲಸ ಮಾಡ್ತೀರಾ, ಸಿಟಿನಲ್ಲಿ ಸೈಟ್ ತಗೊಂತೀರಾ, ಸೆಟ್ಲ್ ಆಗ್ತೀರಾ? ಹಳ್ಳಿನಲ್ಲಿ 2 ಎಕರೆ ಜಮೀನು ತಗೊಂಡು ನೋಡು, ವ್ಯವಸಾಯ ಮಾಡಿ, ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ಸರಿ ಚಂದನ್, ಎಳ್ನೀರು ಕೊಡು, ಕುಡಿದ್ಬಿಟ್ಟು ಆಮೇಲೆ ಮಾತಾಡೋಣ. ಆಯ್ತು ತಗೊಳಪ್ಪ. ಚೆನ್ನಾಗಿದೆ ಕಣ. ಹೌದಾ? ಹ್ಞೂ. ರೋಹಿತ್, ಹ್ಮ್? ನೆಕ್ಸ್ಟ್ ವೀಕ್ ರಾಜೇಶ್ ಮದ್ವೆ ಕಣೋ, ಗೊತ್ತಾ ನಿನ್ಗೆ? ನಿನ್ ಬೆಸ್ಟ್ ಫ್ರೆಂಡ್ ಕಣೋ, ಗೊತ್ತಿಲ್ವಾ? ಹಾಂ, ರಾಜೇಶ್ ಅಂದ. ಹ್ಞೂ ಕಣ, ಇನ್ವಿಟೇಷನ್ ಕಳಿಸಿದ್ದ. ಹ್ಮ್. ನೆಕ್ಸ್ಟ್ ವೀಕ್ ಮದುವೆ ಇದೆ, ಕರೆಕ್ಟ್. ಹ್ಞೂ. ಹೌದಾ? ಹುಡುಗಿ ಹೆಸರೇನೋ ಹೇಳ್ತಿದ್ದ ಕಣೋ, ನೋಡ್ತೀನಿ ತಡಿ. ಇನ್ವಿಟೇಷನ್ ಕಳ್ಸಿದ್ದ. ಹುಡುಗಿ ಹೆಸರು ಲಿಖಿತಾ ಅಂತ ಕಣ. ಹೌದಾ? ಹ್ಞೂ. ರಿಲೇಟಿವ್ ಅಂತ ಹುಡುಗಿ? ಯಾಕೋ, ಏನ್ ಫ್ರೆಂಡ್ಸಾ? ಏನಾದ್ರು ಪರಿಚಯ ಇತ್ತಾ? ರಿಲೇಟಿವ್ಸ್ ಎಲ್ಲ. ನಾವು ಇಂಜಿನಿಯರಿಂಗ್ ಮಾಡುವಾಗ CS ಅಲ್ಲಿ ಒಂದು ಹುಡುಗಿ ಇದ್ಲು, ಗೊತ್ತಾ, ಲಿಖಿತಾ ಅಂತ. ಹಾ, ಗೊತ್ತು. ಹೌದು. ಅವಳೇನಾ? ಹೌದು. ನೀನ್ ಪ್ರಪೋಸ್ ಮಾಡಿದ್ದಲ್ಲ ಆ ಹುಡ್ಗಿನೇನು? ಅವಳೇ. ಮತ್ತೆ ಹೆಂಗೋ, ಏನಾಯ್ತೋ ಇದೆಲ್ಲ? ಕಂಗ್ರಾಚುಲೇಷನ್ ಕಣ, ಕೊನೆಗೂ ಮದುವೆ ಆಗ್ತಾ ಇದೆಯಾ? ಥ್ಯಾಂಕ್ ಯು ಮಗ. ಮದುವೆ ಆಗ್ತಾ ಇದೆಯಾ? ನಗಲ್ಲ ಸ್ವಲ್ಪ. ಇಲ್ಲೋ ಫ್ರೆಂಡ್ ಅಂತೀಯಾ, ಮದುವೆ ಕಾರ್ಡ್ ಕೊಡಲ್ಲ. ಏನ್ ಫ್ರೆಂಡ್ ಅಲ್ಲ ನಿಮ್ಗೆ? ಕಳಿಸ್ತೀನಿ ಮಗ. ವಾಟ್ಸಪ್ ಅಲ್ಲಿ ಕಳಿಸ್ತೀಯ? ಕಳ್ಸು. ಕಳ್ಸಿದ್ದೀನಿ ನೋಡ. ರಾಜೇಶ್ ಅಂಡ್ ಲಿಖಿತಾ, ಸಾಟರ್ಡೆ September 14, 2025, ಕೋರ್ಮಂಗ್ಲ. ಇಲ್ಲೇ ಮದುವೆ. ತಲೆ ಕೆಡ್ಸ್ಕೊಂಬೇಡ, ನಾನು 2 ದಿನ ಮುಂಚೆನೆ ಬರ್ತೀನಿ. ಆಫೀಸಿಗೆ ರಜೆ ಹಾಕೊಂಡ್ ಬರ್ತೀನಿ, ಸರಿನಾ? ಮಗ, ನಾನು ಇಲ್ಲಿ ಬಂದಿದ್ದು ನಿನ್ ಮದ್ವೆಗೆ ಇನ್ವೈಟ್ ಮಾಡೋದು. ಮತ್ತೆ ಮದ್ವೆಗೆ ಬರಬೇಡ ಅಂತ ಹೇಳಿದಕ್ಕೆ. ಯಾಕೋ, ಏನಾಯ್ತು? ಮಗ, ಲಿಖಿತ ಯಾರು ಗೊತ್ತಾ? ಗೊತ್ತಿಲ್ಲ. ಯಾರು? ನೀನ್ ಇಂಜಿನಿಯರಿಂಗ್ ಪ್ರಪೋಸ್ ಮಾಡಿದ ಮಗ, ಅದೇ ಹುಡುಗಿ. CS ಲಿಖಿತಾ. ಮತ್ತೆ ಅದೇ ಮದುವೆ ಆಗ್ತಿದೆ ಅವಳು. ಮಗ, ಇಂಜಿನಿಯರಿಂಗ್ ಆದ್ಮೇಲೆ ನಾನು MBA ಜಾಯ್ನ್ ಆದೆ, ಅವಳು MBA ಜಾಯ್ನ್. ಸೊ ಕಾಲೇಜ್ ಮುಗಿದ್ಮೇಲೆ ಇಬ್ಬರಿಗೂ ಒಂದೇ ಕಂಪನಿ ಜಾಬ್ ಸಿಕ್ತು. ಸೊ ಫ್ರೆಂಡ್ಶಿಪ್ ಇಂದ ಹಂಗೆ ಲವ್ ಆಯ್ತು. ಸೊ ಇಬ್ರು ಸರಿ ಕಣ, ಆಯ್ತು. ಅಟ್ಲೀಸ್ಟ್ ನೀನ್ ಖುಷಿಯಾಗಿರೋದು ನೋಡಕ್ಕಾದ್ರೂ ನೀನ್ ಮದುವೆ ಬರ್ತೀನಿ. ನಂಗೇನ್ ಬೇಜಾರಿಲ್ಲ. ಮಗ, ನೀನ್ ಬರೋದು ಡಿಸಪಾಯಿಂಟ್ ಆಗೋದು ಮತ್ತೆ ಅವಳಿಗೂ ಡಿಸಪಾಯಿಂಟ್ ಆಗೋದು ನನಗೆ ಇಷ್ಟ ಇಲ್ಲ. ಪ್ಲೀಸ್ ಬರಬೇಡ. ಸಾರಿ. ಸರಿ ಕಣ, ಆಯ್ತು. ಓಕೆ. ಮಗ, ಈ ಕಾಲದಲ್ಲಿ ಲವ್ ಮಾಡೋದು, ಪ್ರಪೋಸ್ ಮಾಡೋದು ಇದೆಲ್ಲ ಕಾಮನ್ನು. ಅಕ್ಸೆಪ್ಟ್ ಮಾಡೋದು ಬಿಡೋದು ಹುಡುಗಿರಿಗೆ ಬಿಟ್ಟಿದ್ದು. ಅವನೇನೋ ಹೇಳಿದ್ದಾನೆ, ನೀನು ಯಾಕೆ ಅದಕ್ಕೆಲ್ಲ ಟೆನ್ಷನ್ ಮಾಡಿಕೊಂಡು ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ದೀಯ? ಬಿಟ್ಬಿಡು, ಹೋಗ್ಲಿ. ಮುಂದಿನ ಜೀವನ ಇದ್ದೇ ಇದೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಿಡ್ಬೋ. ಅದು ಯಾವ ಟೈಮ್ಗೆ ಏನಾಗಬೇಕು ಅಂತ ಇರುತ್ತೋ ಅದೆಲ್ಲ ಆಗುತ್ತೆ. ನೀನು ತಲೆ ಕೆಡ್ಸ್ಕೊಳ್ಬೇಡ. ಟೈಮ್ ಆಯಿತು, ಸಂಜೆ ಆಯಿತು, ನಡಿ ಮನೆ ಕಡೆ ಹೋಗೋಣ. ಸರಿ, ಹೋಗೋಣ. ಓಕೆ. ನಾನು ಬೇರೆ ಬೆಂಗಳೂರಿಗೆ ಹೋಗ್ಬೇಕು ನಾಳೆ. ಓಕೆ, ಸಿಗೋಣ.